ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೋಡಿ, 5 ನಿಮಿಷ ಸಮಯ ಇರೋದು. ಯಾವುದೇ ಕಾರಣಕ್ಕೂ ಆ ವಿರೂಪಾಕ್ಷ ಶಾಸ್ತ್ರಿಗಳು ಕಣ್ಣಿಗೆ ಮಾತ್ರ ಬೀಳ್ಬೇಡಿ. ನಡೀತೀವಿ, ನಡೀರಿ. ಅಯ್ಯೋ, ಉಪಯೋಗಕ್ಕೆ ಬರ್ದೇ ಇರೋ ತರಲೆ ನನ್ನ ಮಕ್ಕಳ. ಅಲ್ಲಿ ನೋಡ್ರು, ಜಾಜಿ ಬಂಗಾರಿ 2 ಕೋಟಿ ಮಲ್ಯಾಡಿಗೆ ಚೆನ್ನ. ಇಡೀ ಚಕ್ರಾಪುರಿಲಿ ಈ ನಿನ್ನ ಸುಂದರಮ್ಮನಿಗೆ ಸುರಕ್ಷಿತವಾದ ಜಾಗ ಅಂದ್ರೆ ಜಗ್ಗಿ ಮನೆ. ಏನೇ ಹುಡುಗಿ, ಸಾಮಾನ್ಯದವಳಲ್ಲ ಕಣೆ ನೀನು. ಪಾಪ ಅನ್ಕೊಳ್ತಿದ್ರೆ ಆ ಕಡೆ ಆಗ್ಬಿಟ್ಟಿದೀಯ. ನಮ್ಮನೇಲಿ ನನ್ನ ಕಣ್ ತಪ್ಪಿಸಿ ನಮ್ಮನೆ ದೇವ್ರ ಮಂಟಪದಲ್ಲೇ ನೀನು ಆ ಮಹಾತಾಯಿ ಮೂರ್ತಿನ ಬಚ್ಚಿಟ್ಟಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ! ಸಾಲದ್ದಕ್ಕೆ ಆ ಬಂಗಾರಿ ಬೇರೆ ನಿನ್ ಬೆನ್ನ ಹಿಂದೆ. ತಪ್ಪಾಗೋಯ್ತು ಅಜ್ಜಮ್ಮ, ಕ್ಷಮಿಸ್ಬಿಡಿ. ಈಗ ನಿಜ ಹೇಳು, ಎಲ್ಲಿ ಸಿಕ್ತು ನಿನಗದು? ಇಲ್ಲಿ ಯಾಕೆ ತಂದಿಟ್ಟಿದ್ದೆ? ಆ ಚಪ್ಪಲಿ ಚಂದ್ರಮನ ಜೊತೆ ಏನ್ ನಡೆಸ್ತಿದ್ಯಾ? ಬಾಯ್ ಬಿಡೆ. ಅದು ಪುಣಾತಿ, ಅದು ಇದು ಅಂತ ನುಲಿ ಬೇಡವೆ, ಅದೇನು ಅಂತ ಹೇಳು. ಇಲ್ಲಾಂದ್ರೆ ಇವತ್ತಿದೆ ನಿನಗೆ ಗ್ರಹಚಾರ. ಮೊಗ್ಚಕಾಯಿ ಗೊತ್ತಲ್ಲ? ನದಿ ತೀರದಲ್ಲಿ ಸಿಕ್ತು. ನದಿ ತೀರದಲ್ಲಿ ಸಿಗೋದಿಕ್ಕೆ ಅದೇನು ಕಪ್ಪೆನ ಏಡಿನ? ಹೇಳೆ, ಎಲ್ಲಿಂದ ತಂದೆ ಅದನ್ನ? ಎಲ್ಲಿ ಬಚ್ಚಿಟ್ಟಿದೀಯೇ? ಅದು ಹೇಳೆ ಅದನ್ನ. ಆ ಮೂರ್ತಿನ ಎಲ್ಲಿಂದ್ರಲ್ಲಿ ಇಡಬಾರ್ದು. ಹೇಳು, ಎಲ್ಲಿಟ್ಟಿದ್ಯಾ ಅಂತ. ನೀವು ಬೈದ್ರಲ್ಲ ಅಂತ ಎಲ್ಲಿಡೋದು ಅಂತ ತಗೊಂಡು ಹೋಗ್ತಿದ್ನ. ಒಂದ್ ಕಡೆಗೆ ಇಟ್ಬಿಟ್ಟು ಯೋಚನೆ ಮಾಡ್ತಿದ್ದೆ, ಅವಾಗ ಯಾರೋ ಬಂದು ಎತ್ಕೊಂಡು ಹೋಗ್ಬಿಟ್ರು. ಸದ್ಯ ನಿಮ್ಮ ಹತ್ರ ಬೈಸ್ಕೊಳ್ಳೋದು ತಪ್ಪಲ್ಲ ಅಂತ ನಾನು ಹಾಗೆ ಬಂದ್ಬಿಟ್ಟೆ. ಅಜ್ಜಮ್ಮ, ನಂಗೆ ತುಂಬ ಸುಸ್ತಾಗ್ತಿದೆ, ತಿನ್ನಕ್ಕೆ ಏನಾದರೂ ಇದೆಯಾ ಅಂತ ನೋಡ್ತೀನಿ. ಒಟ್ಟಾರೆ ಕಿಲಾಡಿ ಆಗ್ಬಿಟ್ಟಿದ್ದಾಳೆ ಈ ನಡುವೆ ಈ ಚಿನ್ ಕುರುಳಿ. ಏನ್ ಕೇಳಿದ್ರು ಬಾಯ್ ಬಿಡೋದಿಲ್ಲ. ಸುಳಿವು ಕೊಡ್ತಾಳೆ ಅಂದ್ಕೊಂಡಿದ್ದೆ. ಜಿಲೇಬಿನ ಬಾಯಿ ಹತ್ರ ತಂದು ಕಿತ್ಕೊಳ್ಳೋ ಹಾಗೆ ಆಕಾಶ ತೋರಿಸ್ತಾ ಇದ್ದಾಳಲ್ಲ. ಛೇ, ನನ್ನ ನಸೀಬಲ್ಲಿ ಅದೃಷ್ಟನೇ ಇಲ್ವಾ? ರಾಜೇ, ದಾಜಿ, ಈ ಆಟ ಜಗ್ಗಿ ನೋಡಿ ಎದ್ಕೊಂಡ್ಬಿಟ್ಯಾ? ಭಯ ಪಡಬೇಡ, ನೀ ಜಾಣ ಮರಿ ಅಲ್ವಾ. ಈಗ ನನ್ನ ಮಾತು ಕೇಳು, ಒಳ್ಳೆ ಹುಡುಗಿ ನೀನು. ಯಾಕೆ ನನ್ನನ್ನು ಈಗ ಸತಾಯಿಸ್ತೀಯಾ? ನಾನು ನಿನಗೆ ಮದುವೆ ಆಗೋದಕ್ಕೆ ತೊಂದರೆ ಕೊಟ್ಟೆ ಅಂತ ಈಗ ಸತಾಯಿಸ್ತಾ ಇದೀಯಾ? ಅದೆಲ್ಲ ಹಳೆ ಕತೆ. ಈಗ ನೀನು ನನ್ನ ಮಗಳ ಸವಾನ ಕಳಮ್ಮ. ನನಗೆ ಕೆಲಸ ಇದೆ, ಲಲಿತಮ್ಮಂಗೆ ಕುಡಿಯೋದಕ್ಕೆ ಬಿಸಿನೀರು ಕೊಡಬೇಕು. ಅಯ್ಯೋ ಪುಟ್ಟಿ, ಇದೆಲ್ಲ ನಿತ್ಯ ಮಾಡೋದಿದ್ದಿದ್ದೆ. ಬೇಕಾದರೆ ನಾನು ನಿಂಗೆ ಸಹಾಯ ಮಾಡ್ತೀನಿ. ಸಹಾಯ ಏನು ಬೇಡ. ಹೌದಾ, ಹೋಗ್ಲಿ ಬಿಡು. ಈಗ ಆ ವಿಗ್ರಹದ ವಿಚಾರ ಹೇಳಮ್ಮ. ಅದನ್ನು ನಂಗೆ ಕೊಟ್ಬಿಡು ಕಂದ. ನಿನಗೆ ಲಕ್ಷ ಕೊಡ್ತೀನಿ. ನಿನ್ನ ಹೆಸರಲ್ಲಿ 5 ಎಕರೆ ಜಮೀನು ಮಾಡಿಕೊಡ್ತೀನಮ್ಮ ಈ ಚಕ್ರಾಪುರಿಲಿ. ಒಳ್ಳೆ ಹುಡುಗನ ನೋಡಿ ನಾನೇ ಮುಂದೆ ನಿಂತು ನಿನಗೆ ಮದುವೆ ಮಾಡಿಕೊಡ್ತೀನಿ. ಅದೆಲ್ಲ ಏನು ಬೇಡ ನನಗೆ. ಐ, ಯಾವಳೆ ನೀನು? ಮರ್ಯಾದೆಯಿಂದ ನನ್ನ ಮಾತು ಕೇಳಿದ್ರೆ ಸರಿ, ಇಲ್ಲಾಂದರೆ ಸರ್ಕಾರಕ್ಕೆ ದೂರು ಕೊಟ್ಬಿಡ್ತೀನಿ. ಮಾರಿ ಗುಡಿಗೆ ಹೇಳ್ತೀನಿ, ಅವನು ನಿನ್ನ ಜೈಲಿಗೆ ತಳ್ತಾನೆ. ಚರಿತ್ರೆಗೆ ಸೇರಿದ ವಿಗ್ರಹ ಅದು, ಹಾಗೆಲ್ಲ ಇಟ್ಕೊಳ್ಳೋ ಆಗಿಲ್ಲ. ಅದನ್ನು ಗೊತ್ತಾ? ಅದು ಕಾನೂನಿನ ವಿರುದ್ಧ.
ನಿನಗದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಇದೆಲ್ಲದ್ರಿಂದ ನೀನು ಬಚಾವಾಗಬೇಕು ಅಂದರೆ ನೀನು ನನ್ನ ಮಾತನ್ನು ಕೇಳಲೇಬೇಕು. ನೋಡೋ, ಆ ಕಿತ್ತೋದು ವಿಗ್ರಹನ ನನಗೆ ಕೊಟ್ಬಿಡು. ಆಗ ನಿನಗೂ ತೊಂದರೆ ಇರಲ್ಲ, ನನಗೂ ಲಾಭ ಆಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಯಾವ ವಿಗ್ರಹನೂ ಇಲ್ಲ. ನೀವೇನ್ ಕೇಳ್ತಿದ್ರು ನನಗೆ ಒಂದು ಗೊತ್ತಿಲ್ಲ. ಜಾಜಿ, ಚಿನ್ನ, ಇದನ್ನು ಯಾರಿಗೂ ಹೇಳಬೇಡ, ಆಯ್ತಾ? ತಗೊಳ್ಳಿ ಶಟಕ್ರೆ, ಹಾಕೊಳ್ಳಿ. ಊಟ ಅಂತೂ ಬಹಳ ಸೊಗಸಾಗಾಯ್ತು. ಇನ್ನು ತಾಂಬೂಲ ಹಾಕೊಳ್ದೆ ಇದ್ರೆ ಪೂರ್ತಿ ಆಗಲ್ಲ ನೋಡಿ. ತಗೊಳ್ಳಿ, ಮರ್ಚ್ಕೊಡಿ ಶಟಕರಿಗೆ. ಆಹಾ, ನೀವಿಬ್ರು ಅಕ್ಕಪಕ್ಕ ಕೂತಿದ್ರೆ ನೋಡೋಕೆ ಒಂದು ಆನಂದ. ಅಪ್ಪಟ ಒಡ ಹುಟ್ಟಿದ ಅಣ್ಣ ತಂಗಿ ಥರ ಕಾಣ್ತೀರ. ಲೇ ಸುನೀತಾ, ಎಲೆ ಮಡಿಸ್ಕೊಡಿ ನಿಮ್ಮ ಅಣ್ಣಂಗೆ. ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತಾರಲ್ಲ ಹಾಗೆ. ನಿಮ್ಮದೇ ಆದ ಸಂಬಂಧ ಕಟ್ತಾ ಇದ್ದೀರಲ್ವಾ? ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿದ್ರಲ್ಲ, ತೃಪ್ತಿ ಆಯ್ತಲ್ಲ, ಹೊರಡಿ. ನೀನೊಳ್ಳೆ ಚೆನ್ನಾಗಿ ಹೇಳಿದೆ. ಎಲ್ಲಿಗೆ ಹೊರಡೋದು? ಮನೆಗೆ. ಏನು ಮನೆಗೆ ಬೀಗ ಹಾಕೊಂಬಂದು ಇಲ್ಲೇ ಕೂತ್ಕೋತೀರಾ? ಕಳ್ಳರ ಕಾಟ ಜಾಸ್ತಿ ಆಗಿದೆ, ಸುಮ್ಮನೆ ಹೊರಡಿ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಬಸರಿ ಹೆಂಗಸು, ನೀನ್ ಇಲ್ಲಿದೀಯಾ? ಯಾವಾಗ ಏನ್ ಅವಶ್ಯಕತೆ ಬೀಳುತ್ತೋ ಗೊತ್ತಿಲ್ಲ. ಗಂಡನಾದವನು ನಿನ್ ಜೊತೆಗಿರ್ಬೇಡವೇನೆ? ಕಳ್ಳರು ಹೊತ್ಕೊಂಡು ಹೋಗಕ್ಕೆ ನಮ್ಮ ನೆಲೆನ ವಜ್ರ ವೈಡ್ಯೂರೇ ತುಂಬಿ ತುಳುಕ್ತಾ ಇದೀಯಾ? ಕಳ್ತನ ಮಾಡಕ್ ಬಂದವರೇನೆ ನಮ್ಮ ಮನೆ ನೋಡಿ ನಮ್ಮ ಮನೇಲಿ ಅವರೇ ಏನಾರು ಬಿಟ್ಟು ಹೋಗ್ತಾರೆ. ಇಲ್ಲಿ ನಿನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಅವಶ್ಯಕತೆ ಮುಖ್ಯ. ಈ ಮನೆ ತುಂಬಾ ಜನ ಇದ್ದಾರೆ ನನ್ನ ನೋಡ್ಕೊಳ್ಳೋದಕ್ಕೆ. ನಿಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ. ನೀವು ಹೊರಡಿ. ಲೇ, ಕತ್ಲೆ ಆಗೋಯ್ತು ಕಣೆ. ಕಳ್ಳರ ಭಯ ಇಲ್ಲ ನನಗೆ. ಈ ದಗೆಗೆ ಊರಲ್ಲಿ ರಸ್ತೆಯಲ್ಲಿ ಕೊಳಕ್ ಹಾವುಗಳು ಮಲಗಿರ್ತವೆ. ಈ ಹೊತ್ತಲ್ಲಿ ನಾನು ಹೋಗಿ ಅವುಗಳನ್ನು ತುಳಿದು ಅವುಗಳು ನನ್ನ ಕಚ್ಚಿ ನನ್ನ ಕಾಲು ಕೊಳ್ತು ಹೋಗಿ ನಾಳೆ ದಿನ ಹುಟ್ಟೋ ಮಗುಗೆ ಏನಂತ ಹೇಳ್ತೀಯೇ? ಅಂದ್ರೆ ಮಗು ಹುಟ್ಟೋಗಿ ಬಿಡ್ತೀರಾ ಅಂತ ಖಾತ್ರಿ ಆಯ್ತು. ಏನು ಮಾತು ಅಂತ ಆಡ್ತೀಯೇ? ಏನೋ ಅವ ಸುಮ್ಮನೆ ಹಾಗಂದೆ ಅಂತ ಮಗುನ ನಿಜವಾಗ್ಲೂ ಕೊಲ್ತೀನಿ ನಾನು. ನಿನ್ನ ಮಗುನ ಎತ್ಕೊಡು, ನಾನು ಹೇಗೆ ಸಾಕ್ತೀನಿ ನೋಡ ಮಗುನ. ಶಡಿಕ್ರೆ, ನನಗೆ ಹಾಸಿಗೆ ಏನು ಬೇಡ. ಹೊದ್ಕೊಳಕ್ಕೆ ಒಂದು ಹೊದಿಕೆ, ಚಾಪೆ, ಒಂದು ದಿಂಬು ಕೊಟ್ಬಿಡಿ. ಇಲ್ಲೇ ಜಗಲಿ ಅಂಚಲ್ಲಿ ಮಲಗಿರ್ತೀನಿ. ಬೆಳಗ್ಗೆ ಬೇಗ ಎದ್ದೋಗ್ಬೇಕಪ್ಪ, ತುಂಬ ಕೆಲಸ ಇದೆ. ಇಂಥ ಬಂಡ ಜೀವ ನಾನು ಎಲ್ಲೂ ನೋಡಿಲ್ಲ ಭಾವ. ಚಾಪೇನು ಕೊಡಬೇಡಿ, ಏನು ಕೊಡಬೇಡಿ. ಕೊಳಕ್ ಮಂಡ್ಲ ಹಾವುಗಳು ರಸ್ತೆ ಮೇಲೆ ಇರಲ್ಲ, ಇವರೇನೆ. ಏನೋ ಕಿತಾಪತಿ ಮಾಡೋದಕ್ಕೆ ಬಂದಿದ್ದಾರೆ. ಮೊದಲು ಹೊರಗೆ ಕಳಿಸಿ ಬಾಗ್ಲು ಹಾಕಿ. ನೋಡು ಶೇಖರಿ, ಅಪಾತ್ರರಿಗೆ ಅಯ್ಯೋ ಅಂದ್ರೆ 6 ತಿಂಗಳು ಆಯುಷ್ ಕಡಿಮೆ ಅಂತೆ. ಹೋದಷ್ಟು ದಿವಸಕ್ಕೂ ನೀನು ಅವನ ಪಾಪ ಅಂತ್ಯ. ಅವನ ಅದನ್ನೇ ಸಲಿಗೆ ಮಾಡಿಕೊಂಡು ನಿನ್ ಮೇಲೆ ಅವನು ಸವಾರಿ ಮಾಡ್ತಾನೆ. ಸುಮ್ಮನೆ ಅವನ ಮೇಲೆ ಕರುಣೆ ತೋರಿಸ್ಬೇಡ. ಸುನೀತಾ ಹೇಳೋದು ಸರಿ. ಮೊದಲು ಅವನ್ನ ಹೊರಗಾಕು. ಕೊಳಕು ಮಂಡ್ಲನಾದ್ರೂ ಕಚ್ಲಿ, ನಾಗಮಂಡ್ಲನಾದ್ರೂ ಕಚ್ಲಿ. ಸತ್ರೆ ತಿಥಿ ಮಾಡೋಣ ಬೇಕಾದ್ರೆ. ಆದ್ರೆ ಅವನಿಗೆ ಆಶ್ರಯ ಕೊಡೋದು ಬೇಡ. ಹಾಗಲ್ಲಮ್ಮ, ನಮ್ಮ ಮನೆಗೆ ಬಂದಿರೋ ಅತಿಥಿ ಅವನು. ಹಸಿವು ಅಂತ ಬಂದವನಿಗೆ ಊಟ ಹಾಕಿದ್ದೀವಿ. ಈಗ ಮಲಗೋಕೆ ಜಾಗ ಕೇಳ್ತಿದ್ದಾನೆ, ಅದು ಮನೆಯಿಂದ ಹೊರಗಡೆ. ಇಲ್ಲ ಅಂತ ಹೇಗೆ ಹೇಳೋದು? ಇವತ್ತು ಆಚೆಲ್ ಮಲಗಿದ್ದಾನೆ, ನಾಳೆ ಒಳಗೆ, ಆಮೇಲೆ ಮನೆನೇ ನಂದು ಅಂತಾನೆ. ಅವನು ಬೆರಳು ತೋರ್ಸಿದ್ರೆ ಆಸ್ತಾನೆ ನುಂಗ್ತಾನೆ. ನೋಡು, ನೀನು ಹೇಳಕ್ಕಾದ್ರೆ ಹೇಳು, ಇಲ್ಲ ಅಂದ್ರೆ ನಾನು ಹೇಳ್ತೀನಿ. ಇಲ್ಲಮ್ಮ, ನನಗವೆಲ್ಲ ಹೇಳೋಕ್ಕಾಗಲ್ಲ. ಹೀಗೆ ಸದರ ಕೊಟ್ಟುನೇ ಅವನಿಷ್ಟು ಹೆಚ್ಕೊಂಡಿರೋದು. ಯಾವಾಗ ಬಾಲ ಬಿಚ್ತಾನೋ ಆಗ ಬಾಲ ಕತ್ತರಿಸ್ತಾ ಇರಬೇಕು. ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ ಬಿಡ್ತಾನೆ. ನಡಿ ನನ್ನ ಜೊತೆ. ನೋಡು, ಈಗೇನು ಮಾಡ್ತೀಯಾ? ಮಲಗಿರೋರ್ನ ಎತ್ತು ಹೊರಗಡೆ ಹಾಕಕ್ಕಾಗತ್ತಾ? ಕರ್ಮ, ಬಂಡು ಬಿದ್ದೋಗಿರೋ ಜನ್ಮ ಇದು. ಏನ್ ಮಾಡುದು? ನಿನ್ನ ಚಿಲ್ಕ್ ಹಾಕೊಂಡು ಒಳಗೆ ಹೋಗಿ ಮಲಗು. ಶಟಕ್ರೆ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿಯಪ್ಪ. ರಾಜಮಾತೆ ರಾಜಲಕ್ಷ್ಮಿ ಅವರು ನನಗೇನೇ ಅಂದರು, ಆಶೀರ್ವಾದ ಇದ್ದ ಹಾಗೆ. ನನಗೇನು ಬೇಜಾರಿಲ್ಲ. ನೀವು ಚಿಲ್ಕ ಹಾಕ್ಕೊಂಡು ಒಳಗಡೆ ಹೋಗಿ ಮಲಗಿ. ನಾನಿಲ್ಲೇ ನಾಯಿ ಥರ ನಿಮ್ಮ ಮನೆ ಕಾಯ್ತೀನಿ.
ಚಾಚಿ 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 ಎದ್ದೇಳೆ. ಏನು? ದೇಶಕ್ಕೆ ಹೇಳಿಲ್ವಾ ಸೂರ್ಯ ಹುಟ್ಟಕ್ಕಿಂತ ಮೊದಲು ದೇವಸ್ಥಾನಕ್ಕೆ ಬಾ ಅಂತ? ಇನ್ನೂ ಮಲಗಿದ್ಯಲ್ಲೇ? ನೀನು ಹೊರಗಡೆ ಇರು, ನಾನು ಸಿದ್ಧಾಗಿ ಬರ್ತೀನಿ. ಬೇಗ ಅಂದ್ರೆ ಬೇಗ, ಅಲಂಕಾರ ಮಾಡ್ತಾ ನಿಂತ್ಕೋಬೇಡ. ನನ್ಗೆ ಗೊತ್ತಿದೆ, ಹೋಗೋ. ಅಜ್ಜಿನೋ ವಿದ್ಯಾನೋ ನೋಡಿದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತಾರೆ. ಸರಿ, ನಾ ಹೊಡ್ತೀನಿ. ಕಾರ್ಕೋಟದ ವಿಷ ಬೇಕಾ? 20,000. ನಾಗರಾಯಣ ವಿಷ ಬೇಕಾ? 5,000. ನನಗೆ ಕಾರ್ಕೋಟಕ ವಿಷ ಬೇಕು. ಉತ್ಸವದ ಹಿಂದಿನ ದಿನ ತಾಜಾ ವಿಷವನ್ನು ಸಿದ್ಧಪಡಿಸು. ಆದರೆ ನಿನಗೆ ಸಂದಾಯ ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ಹಾವುಗಳನ್ನು ವಶಪಡಿಸೋದಕ್ಕೆ ಒಂದು ಮಂತ್ರಸಿದ್ಧಿನ ಮಾಡಿಕೊಡ್ತೀನಿ. ವಿಷವನ್ನ ಮಾರಿಗುಡಿ ಸೇವಿಸೋ ಹಾಗೆ ಮಾಡಿಬಿಟ್ರೆ ನನ್ನ ಶತ್ರುಗಳೆಲ್ಲ ನಿರ್ನಾಮವಾದಂತೆ. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ, ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ, ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ, ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ, ಮಹಾದೇವಿ ಮಹಾದೇವಿ. ಕಡೆಗೂ ತಡ ಮಾಡಿ ಬಂದಿಲ್ಲ. ದೇಶಕರು 1 ಗಂಟೆ ಮೊದಲೇ ಬಂದು ಕಾಯ್ತಿದ್ದಾರೆ. ಬಾ. ವಿಷಯ ಹೇಳಿ ದೇಶಿಕ್ರೆ, ನಮ್ ಸುಂದ್ರಮ್ಮನ್ 400 ವರ್ಷದ ಹಿಂದಿನ ಕತೆ ಏನು? ಇದು ಯಾರಿಗೂ ಗೊತ್ತಿರೋದು ಒಂದು ನಿಗೂಢ ಕಥೆ. ಈಗ ನಾವಿರೋ ಈ ಚಕ್ರಾಪುರಿ 400 ವರ್ಷಗಳ ಹಿಂದೆ ಒಬ್ಬ ರಾಜನ ಆಳ್ವಿಕೆಯ ಸಂಸ್ಥಾನವಾಗಿತ್ತು. ರಾಜ ಮಧುಕೇಶ್ವರನ ಆಳ್ವಿಕೆ ಇತ್ತು ಆ ಕಾಲದಲ್ಲಿ. ಪ್ರತಿದಿನ ದೇವಸ್ಥಾನದಲ್ಲಿ ಶ್ರೀಚಕ್ರದ ದರ್ಶನ ಇರ್ತಿತ್ತು. ಮೂರು ಜನ ದುಷ್ಟರು ಶ್ರೀಚಕ್ರ ಅಪಹರಿಸೋದಕ್ಕೋಸ್ಕರ ರಾಜ ಮಧುಕೇಶ್ವರನನ್ನ ಕೊಂದರು. ಆಗ ಶ್ರೀಚಕ್ರದ ರಕ್ಷಣೆಗೆ ಮುಂದಾಗಿದ್ದು ಆ ರಾಜನ ಮಗಳು ರಾಜಕುಮಾರಿ ಮಯೂರಿ ದೇವಿ. ಆ ಮೂವರು ದುಷ್ಟರು ಸೇರಿ ರಾಜಕುಮಾರಿ ಮಯೂರಿ ದೇವಿನ ಕೊಂದರು. ಆಗ ಶ್ರೀಚಕ್ರ ಯಾರ ಕೈಗೂ ಸೇರದೆ ತಳ ಸೇರ್ಕೊಂಡ್ಬಿಡ್ತು. ನಂತರ ದುಷ್ಟರು ಸತ್ರು. ಚಕ್ರಬಿಲ್ಲದ ಸಂಸ್ಥಾನ ದಿನೇ ದಿನೇ ತನ್ನ ವೈಭವ ಕಳ್ಕೊಳ್ತಾ ಅವನತಿಯತ್ತ ಹೋಯಿತು. ಜನ ಗುಳೆ ಹೋದರು. ರಾಜ್ಯ ಬಾಳೆ ಬಿತ್ತು, ಕಾಡು ಬೆಳೀತು. 100 ವರ್ಷಗಳ ನಂತರ ಪುನಃ ಒಂದು ಊರು ಶುರುವಾಯಿತು. ಅದೇ ಈ ಚಕ್ರಾಪುರಿ. ಮತ್ತೆ ಪುನಶ್ಚೇತನಗೊಂಡ ಈ ಊರಿನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ, ಪೂಜೆ ಪುನಸ್ಕಾರ ಇವೆಲ್ಲ ಪ್ರಾರಂಭವಾಯಿತು. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ ಮಹಾರ್ಹಮಣಿ ಹಾರಿಣಿ ಮುಖ ಸಮುಲ್ಲಸತ್ವಾರುಣಿ ದಯಾ. ಈಗ ಅಮ್ಮನವರ ಕೃಪೆ 21 ವರ್ಷಕ್ಕೊಮ್ಮೆ ಶ್ರೀಚಕ್ರದ ದರ್ಶನ ಸಾಧ್ಯ ಆಯಿತು. ಆ ಕಾಲದಲ್ಲಿ ಸತ್ತ ರಾಜಕುಮಾರಿ ಮಯೂರಿ ದೇವಿನೇ
ಪುನಃ ಜನ್ಮಿಸಿದಳು. ಹೌದಾ? ಯಾರದು? ಎಲ್ಲಿದ್ದಾಳೆ? ಈಗಿಲ್ಲ. ಅವಳು ಬೇರೆ ಯಾರು ಅಲ್ಲ, ಶೇಖರಿ ಮಗಳು ಸುಂದರಿ, ಆ ರಾಜಕುಮಾರಿ ಮಯೂರಿ ದೇವಿ. ನನಗೆ ಸತ್ಯ ಗೊತ್ತಿದ್ರು ಹೇಳೋಕ್ಕಾಗಲಿಲ್ಲ. ಬದುಕಿಲ್ಲ ಅವಳೀಗ. ಯಾರೋ ದುಷ್ಟರು ಅವಳನ್ನು ಬಲಿ ತಗೊಂಡಿದ್ರು. ಜಾಜಿ, ಈ ವಿಷಯ ನಿಂಗೆ ಗೊತ್ತಿಲ್ವೇನೆ? ನನ್ನನ್ನು ದಡ್ಡ ಅಂತೀಯ, ನೀನ್ ದಡ್ಡಿ. ಹೌದಲ್ವೇನೋ ಬಂಗಾರಿ? ದೇಶಕ್ರೆ, ಸುಂದ್ರಿ ಸತ್ತಿಲ್ಲ, ಬದುಕಿದಾಳೆ. ಹೌದಾ? ಎಲ್ಲಿದ್ದಾಳಮ್ಮ ರಾಜ್ಕುಮಾರಿ ಈಗ? ನಿಮ್ ಸುಂದ್ರಿ ಜೀವ ನನ್ನೊಳಗಡೆಗಿದೆ, ಮಯೂರಿ ದೇವಿ ನನ್ನೊಳಗೆ ಇದ್ದಾಳೆ. ಅದು ಹೇಗಮ್ಮ ಸಾಧ್ಯ? ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಶಂಕರಜ್ಜ ಹೇಳಿದ್ದಾರೆ, ಹೊರನೋಟಕ್ಕೆ ನಾನ್ ಜಾಜಿ, ಒಳಗಡೆಗೆ ಸುಂದ್ರಿ ಜೀವ ಇದೆ ಅಂತ. ನಿಜ ಹೇಳ್ತಾ ಇದೆಯಾ ತಾಯಿ? ಈಗ ನೀವ್ ಹೇಳಿರೋ ಕತೆಗೂ ನಮಗ್ ಸಿಕ್ಕಿರೋ ಸುಂದ್ರಮ್ಮನ್ಗೂ ಏನ್ ಸಂಬಂಧ ದೇಶಕ್ರೆ? ಹೇಳ್ತೀನಿ. ಆ ಕಾಲದಲ್ಲಿ ಉತ್ಸವ ಮೂರ್ತಿಯಾಗಿದ್ದ ಈ ವಿಗ್ರಹ ಬರ ಬಂತು ಅಂತ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ರಾಜ್ಯ ಅರಾಜಕತೆಗೆ ಸಿಕ್ಕಿ ಮೊಘಲರ ದಾಳಿ ಹೆಚ್ಚಾಗಿತ್ತು. ಅವರು ಕಂಡ ಹಿಂದೂ ವಿಗ್ರಹಗಳನ್ನು ಭಗ್ನ ಮಾಡ್ತಿದ್ರು, ಕದ್ಕೊಂಡು ಹೋಗ್ತಾ ಇದ್ರು. ಅವರಿಂದ ರಕ್ಷಿಸೋದಕ್ಕೋಸ್ಕರ ಆಗಿನ ಕಾಲದ ಜನ ಗೋಪಿಚಂದ್ರನ ಒಂದು ದೊಡ್ಡ ಉಂಡೆ ಮಾಡಿ ಈ ವಿಗ್ರಹನ ಅದರೊಳಗಡೆ ಹುದುಗಿಸಿಟ್ಟು ನದಿ ನೀರಿನಲ್ಲಿ ಬಿಟ್ಟರು. ಆಗ ವಿಗ್ರಹ ತಳ ಸೇರಿ ಭದ್ರವಾಯಿತು ಅಂತ ಇತಿಹಾಸದ ಪುಸ್ತಕದಲ್ಲಿ ದಾಖಲಾಗಿದೆ. ಇಷ್ಟು ಮಾತ್ರ ನನಗೆ ಗೊತ್ತು. ಆ ನಂತರದಲ್ಲಿ ಆ ವಿಗ್ರಹ ಏನಾಯಿತು, ಎಲ್ಲಿಗೆ ಹೋಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅದು ಈಗ ನಿಮ್ಮ ಕೈಗೆ ಹೇಗೆ ಬಂತು ಅನ್ನೋದು ಕೇವಲ ನಿಮಗೆ ಗೊತ್ತು. ನೀವ್ ಹೇಳಿದ್ ಸರಿ ದೇಶಕ್ರೆ, ನದಿ ತೀರದಲ್ಲೇ ನಮ್ಮಿಬ್ರಿಗೂ ಅದ್ ಸಿಕ್ಕಿದ್ದು. ಮಣ್ಣಿನ ಗಡ್ಡೆ ಒಳಗಡೆಗೆ ಹೂತ್ಕೊಂಡಿತ್ತು. ನಾವಿಬ್ರು ಸೇರಿ ಅದನ್ನ ಒಡೆದು ಸುಂದ್ರಮ್ಮನ್ ಹೊರಗೆ ತೆಗ್ದಿದ್ದು. ಈಗ ಇದ್ದಕ್ಕಿದ್ದಂತೆ ಆ ವಿಗ್ರಹ ನಿಮಗೆ ಸಿಕ್ಕಿದೆ ಅಂದರೆ ಅಮ್ಮನವ್ರ ಸಂಕಲ್ಪ ಏನೋ ಇರಲೇಬೇಕು. ಹೌದು, ಸುಂದ್ರಮ್ನವ್ರು ಬಂದಿರೋದೇ ಶ್ರೀಚಕ್ರ ರಕ್ಷಣೆ ಮಾಡೋದಕ್ಕೆ, ಚೋರ್ ಕಂಟಕದಿಂದ ಶ್ರೀಚಕ್ರನ ಕಾಪಾಡೋದಕ್ಕೆ. ಹೌದಾ? ಹಾಗಿದ್ರೆ ಸರಿ ತಾಯಿ. ಹೌದು, ಈಗ ವಿಗ್ರಹ ಎಲ್ಲಿಟ್ಟಿದ್ದೀರಿ? ತಪ್ಪು ತಿಳ್ಕೊಬೇಡಿ ದೇಶಿಕ್ರೆ, ಅದನ್ನ ಯಾರಿಗೂ ಹೇಳ್ಬಾರ್ದು, ಯಾರಿಗೂ ಹೇಳ್ಬೇಡ ಅಂತ ಮೇಷ್ಟ್ರಮ್ಮ ನನ್ಗೆ ಹೇಳಿದ್ದಾರೆ. ಉತ್ಸವಕ್ಕೆ ಇನ್ 2 ದಿನ ಇರೋದು. ನನಗೆ ತುಂಬಾ ಕೆಲ್ಸಗಳಿದಾವೆ, ನಾವು ಹೊರಡ್ತೀವಿ. ಆಗ್ಲಿ ತಾಯಿ, ಅಮ್ಮನವ್ರ ಆಜ್ಞೆ ಹಾಗಿದ್ರೆ ಎಲ್ಲ ಗೋಪ್ಯವಾಗೇ ನಡೀಲಿ. ಶ್ರೀಚಕ್ರದ ರಕ್ಷಣೆ ಮುಖ್ಯ. ಹೋಗ್ಬನ್ನಿ, ಎಲ್ಲ ಮಂಗಳಕರವಾಗಿ. ಮುದುಕಪ್ಪ, ನಿನ್ನನ್ನು ಏನು ಅನ್ಕೊಂಡಿದ್ದೆ ಕಣಪ್ಪ, ನೀನು ಇವ್ರ ಜೊತೆ ಶಾಮಿಲ. ಹಳೆ ಐತಿಹಾಸಿಕವಾದ ವಿಗ್ರಹಗಳನ್ನು ಕದ್ದು ಶೇಖರಿಸಿ ಅದನ್ನ ಕಳ್ಳವ್ಯಾಪಾರ ಮಾಡೋದಾ? ನೋಡೋದಕ್ಕೆ ಒಳ್ಳೆ ಕೌಪಿನ ಹಾಕೊಂಡಿರೋ ಸ್ವಾಮಿ ತರ ಕಾಣ್ತೀಯ, ಆದ್ರೆ ವ್ಯವಹಾರ ಮಾತ್ರ ಒಳ್ಳೊಳಗೆ ಮಾಡ್ತೀಯ. ಗಳಿಗೆ ಸಿದ್ಧ ಒಳಗೆ ಮೇದ ಅಂತ. ಅಯ್ಯೋ ವಿವೇಕಿ, ನಾನು ಕಳವ್ಯವಹಾರ ಮಾಡ್ತೀನ? ಮೂರ್ಖ, ಯಾರೋ ಹೇಳಿದ್ರು ನಿನಗೆ? ಯಾರು ಯಾಕಯ್ಯ ಹೇಳ್ಬೇಕು? ಈಗಲೇ ಕಣ್ಣಾರೆ ಕಣ್ಣಲ್ಲ, ನೀನು ಹೇಳ್ತಾ ಇದ್ದ ಹರಿಕಥೆನೆಲ್ಲ ಈ ಕಿವಿಯಾರ ಕೇಳ್ಕೊಂಡಿದ್ದೀನಿ ನಾನೇ. ಹಾಗಾದ್ರೆ ಚೋರ ಭಯ ಇದೆ ಅಂದಿದ್ದು ನಿಜವಾಯ್ತು? ನಿನ್ನಂತ ಕಳ್ಳರು ಈ ಚಕ್ರಾಪುರಿ ತುಂಬಾ ತುಂಬಿಕೊಂಡಿರೋದ್ರಿಂದಲೇ ಶ್ರೀಚಕ್ರಕ್ಕೆ ಚೋರ ಕಂಟಕ ಉಂಟಾಗಿರೋದು. ಈಗ ಅದೆಲ್ಲ ಬಿಟ್ಟಾಗಪ್ಪ. ಈಗ ನಾನು ನೀನು ಸೇರ್ಕೊಂಡು ನಮ್ಮ ವ್ಯವಹಾರ ಕುದುರಿಸ್ಕೊಳ್ಳೋಣ. ಕೊಡಿಲಿ ಕೈನ. ಯಾಕೆ ನನ್ನ ಕೈ ತಗೊಂಡು ನೀನೇನು ಶಾಸ್ತ್ರ ಹೇಳ್ತೀಯಾ? ಓ, ನಿನಗೆ ದನದ ವ್ಯಾಪಾರ ಗೊತ್ತಿಲ್ಲ ಅನ್ನೋ. ಹೀಗೆ ಒಬ್ರಿಗೊಬ್ರು ವ್ಯವಹಾರ ಮಾಡ್ಬೇಕಾದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಅದ್ರ ಮೇಲೆ ಕರವಸ್ತ್ರ ಹಾಕೊಂಡು ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ತಾರೆ. ನಾವು ಹಂಗೆ ಮಾಡೋಣ, ಯಾರಿಗೂ ಗೊತ್ತಾಗಲ್ಲ. ಕೊಡಪ್ಪ ಇಲ್ಲಿ ಕೈನ. ಅದೆಲ್ಲ ಗೊತ್ತಿಲ್ಲ ಕಣಯ್ಯ, ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಹೋಗು ಇಲ್ಲಿಂದ. ಆಯ್ತು ಬಿಡಿ ಸನ್ಯಾಸಿಗಳೇ, ಈಗ ನಾನು ನಿಮಗೆ 4 ಲಕ್ಷ ಕೊಡ್ತೀನಿ. ವಿಗ್ರಹ ಹೇಗಾದ್ರೂ ಮಾಡಿ ನಂಗೆ ಸಿಗೋವಾಗ ಮಾಡಿ. ಈ ಪಿಳ್ಳೆಗಳನ್ನ ನಂಬ್ಕೊಂಡ್ರೆ ನಿಮ್ಗೆ ಸೊಮ್ಮೆ ಗತಿ. ನಾನು ನಂಬಿರೋದು ಆ ಅಮ್ಮನವರೊಬ್ಬರನ್ನೇ. ಯಾವ ವ್ಯಾಮೋಹನೂ ನನಗಿಲ್ಲ. ನನಗೇನು ಕೊಡಬೇಕಂತ ಆ ಅಮ್ಮನವ್ರಿಗೆ ಗೊತ್ತು.
ಅನ್ಕೊಂಡಿದ್ಯಾ? ಪೊಲೀಸರಿಗೆ ಹಿಡ್ಕೊಡ್ತೀನಿ, ಸರ್ಕಾರಕ್ಕೆ ಕೇಳ್ತೀನಿ. ನನಗೂ ದಕ್ತಾ ಇರೋದು ನಿಮಗೂ ದಕ್ಕಬಾರ್ದು ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಏನ್ ಅನ್ಕೊಂಡಿದ್ಯಾ ಈ ಜಗದೀಶ ಅಂದ್ರೆ? ಜಗ್ಗಿ ಜಗ್ಗಿ ದಾದಾ. ಥೂ, ಆಯ್ ಪಾಡಾಗೋಯ್ತು ನಾನು ಈ ವಿಗ್ರಹದಿಂದ ಬಿದ್ದಾಗಿಂದ. ಬೆಳಗ್ಗೆ ಸಕ್ಕರೆ ನಿದ್ದೇನೋ ಬಿಟ್ಟು ಎದ್ದು ಬಂದೆ ಇವ್ರ ಹಿಂದೆ. ಒಂದು ಲೋಟ ಕಾಫಿನೂ ಕುಡಿದೆ.